ಇವತ್ತು ಇದು ಕಾರವಾರ ಜೈಲಲ್ಲಿ ಒಂದು ಹಲ್ಲೆ ಪ್ರಕರಣ ನಡೆದಿದೆ. ಇದರಲ್ಲಿ ಆರೋಪಿತರಾದ ಕೌಶಿಕ್ ನಿಹಾಲ್ ಅನ್ನೋದು ಅವರ ಹೆಸರು. ಅವ್ರ ತಂದೆ ಹೆಸರು ಅಬ್ದುಲ್ ಖಾದರ್. ಇವರು 28 ವಯಸ್ಸು. ಇವ್ರ ಮೇಲೆ 4 ಪ್ರಕರಣ ಈಗಾಗಲೇ ದಾಖಲಾಗಿದೆ. ಇವರು ಮಂಗಳೂರು ಜೈಲಿಂದ ಇಲ್ಲಿ ಕಾರವಾರ ಜೈಲಿಗೆ ಟ್ರಾನ್ಸ್ಫರ್ ಆಗಿರ್ತಾರೆ 2 ತಿಂಗಳ ಹಿಂದೆ. ಇವ್ರ ಜೊತೆಗೆ ಇನ್ನೊಬ್ಬ ಆರೋಪಿತರಾದ ಮೊಹಮ್ಮದ್ ಅಬ್ದುಲ್ ಫಯಾನ್, ಇವರು ಸನ್ ಆಫ್ KM ಅಬ್ಬಾಸ್. ಇವರು 28 ವರ್ಷ. ಇವ್ರ ಮೇಲೆ ಕೂಡ 13 ಕೇಸಸ್ ಪ್ರಕರಣಗಳಿರುತ್ತೆ. ಇವರು ಕೂಡ ಮಂಗಳೂರಿಂದ ಇಲ್ಲಿ ಕಾರವಾರಿಗೆ 2 ತಿಂಗಳ ಹಿಂದೆ ಟ್ರಾನ್ಸ್ಫರ್ ಆಗಿ ಈ ಆರೋಪಿತರು ಈ ಜೈಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ಅವರು ಇವತ್ತಿನ ದಿವಸ ಅವರು ಜೈಲಲ್ಲಿರೋ ಸ್ಟಾಫ್ ಜೊತೆ ಅವ್ರಿಗೆ ವಾಗ್ವಾದ ಆಗಿ ಒಂದು ಜಗಳ ಆಗಿ ಅದು ಅವರು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಇವರು ಮೊಹಮ್ಮದ್ ಫಯಾನ್ ಅನ್ನೋರು ಅಲ್ಲಿರೋ VC ಚೇಂಬರ್ ಅಲ್ಲಿರೋ ಗಾಜಿನ ಡೋರ್ ಅನ್ನ ಬ್ರೇಕ್ ಮಾಡಿ ಆ ಗಾಜಿನ ಇದನ್ನ ಗ್ಲಾಸ್ ಪೀಸಸ್ ಜೊತೆಗೆ ಕೌಶಿಕ್ ನಿಹಾಲ್ ಇವರಿಬ್ರು ಸೇರಿ ಅಲ್ಲಿರೋ ಸಿಬ್ಬಂದಿಗಳಿಗೆ ಅಟ್ಯಾಕ್ ಮಾಡಿರ್ತಾರೆ. ಇದರಲ್ಲಿ ಗಾಯ ಇವ್ರಿಗಾಗಿರುತ್ತೆ. ಕಲ್ಲಪ್ಪ ಗಸ್ತಿಂತ ಇನ್ಚಾರ್ಜ್ ಜೈಲ್ ಸೂಪರ್ಡೆಂಟ್ ಮತ್ತು ಅವರ ಸ್ಟಾಫ್ ಗಳಾದ ರಾಘವ್, ಸ್ಯಾಮ್ಯೂಲ್ ಅಂಡ್ ಮಹೇಶ್ ಕುಮಾರ್ ಅವ್ರಿಗೆ ಇಂಜುರಿ ಆಗಿರುತ್ತೆ. ಇದರಲ್ಲಿ ಗಾಯ ಇವ್ರಿಗೂ ಕೂಡ ಮೊಹಮ್ಮದ್ ಫಯಾನ್ ಗ್ಲಾಸ್ ಬ್ರೇಕ್ ಮಾಡಿದ್ರೆ ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದು ಇವರು ಜೈಲ್ ಕಡೆಯಿಂದ ಇದೊಂದು ವರದಿ ನೀಡಿ ಅವರೊಂದು ಕಂಪ್ಲೇಂಟ್ ನೀಡ್ತಾ ಇದ್ದಾರೆ. ಅದನ್ನ ನಾವು ದಾಖಲೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಇವ್ರು ಆಗ್ಲೇ ಫಯಾನ್ ವಾಪಸ್ ಅಲ್ಲೇ ಜೈಲಿಗೆ ಅವ್ರನ್ನ ತಲುಪಿಸಿದ್ದಾರೆ. ಸರ್, ವಿಚಾರ ಏನಂದ್ರೆ ಈಗ ಮಾದಕ ವಸ್ತು ಪೂರೈಕೆ ಮಾಡಿಲ್ಲ ಅಂತ ಇವರು ಗಲಾಟೆ ಮಾಡ್ತಿದ್ರು. ಅಂದ್ರೆ ಮಾದಕ ವಸ್ತು ಮುಂಚೆ ಏನಾದ್ರು ಇರ್ತಿತ್ತ ಅನ್ನೋ ಸಂಶಯ ಕಂಡು ಬರ್ತಾ ಇದೆ. ಮುಂಚೆ ಅದು ಇತ್ತ ಕೊಡ್ತಿದ್ರ, ಪೂರೈಕೆ ಆಗ್ತಿತ್ತ ಅದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕಲ್ಲ. ಅದೇ ನಾವ್ ಇವಾಗ ಇದು ಕೇಸ್ ದಾಖಲಾಕೊಂಡು ನಾವು ಎನ್ಕ್ವೈರಿ ಮಾಡ್ತೀವಿ. ಇದ್ರ ಬಗ್ಗೆ ಪ್ರಕರಣ ಆಗಿ ನಾವು ತನಿಖೆ ತಗೊಳ್ತೀವಿ. ಇನ್ ಕೇಸ್ ಯಾರಾದ್ರೂ ಕಂಡು ಬಂದಲ್ಲಿ ನಾವು